ಅವನ ನೆನಪಿನ ಅಲೆ. ಅದೊಂದು ಸುಂದರವಾದ ಗೆಳೆತನ. ನಗುವಿನ ನಡುವೆ ಅಳಿಸುವುದು, ಅಳುವಿನ ನಡುವೆ ನಗಿಸುವುದು, ಸಮಯವನ್ನೇ ಮರೆತು ಸಂಚರಿಸುವುದು ಮತ್ತು ಕೊನೆಗೆ ನೆನಪಾಗಿ ಉಳಿಯುವ ಸಂಬಂಧ. ಕೆಲವೊಮ್ಮೆ ಹೃದಯವನ್ನು ತಟ್ಟುವ ಗೆಳೆತನವೇ ನಮ್ಮ ಜೀವನದ ಒಂದು ಭಾಗವಾಗಿರುತ್ತದೆ. ಈ ಕಥೆಯು ಇದೇ ತರ ಇಬ್ಬರು ಸ್ನೇಹಿತರ ನೆನಪಾಗಿ ಉಳಿಯುವ ನಗು ಮತ್ತು ಅಳುವಿನ ಸಂಬಂಧ. ಅರ್ಜುನ್ ಮತ್ತು ರವಿ ಬಾಲ್ಯದ ಆತ್ಮೀಯ ಗೆಳೆಯರು. ತಮ್ಮ ವಿದ್ಯಾಭ್ಯಾಸ ಮುಗಿದ ಕೂಡಲೇ ಕೆಲಸದ ನಿಮಿತ್ತ ಇಬ್ಬರು ಬೇರೆ ಬೇರೆ ಸಿಟಿಗಳಲ್ಲಿ ಸೆಟಲ್ ಆಗಿದ್ದರು. ಮುಕ್ತ ಮನಸ್ಸಿನವನಾಗಿದ್ದ ಅರ್ಜುನ್ ಒಂದು ಕಡೆ ಕೂತು ಕಾಲೇಜು ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದನು. ಆಗ ಅವನಿಗೆ ರವಿ ಜೊತೆ ರೋಡ್ ಟ್ರಿಪ್ ಹೋಗಲು ಮನಸ್ಸು ಆಗುತ್ತದೆ. ಅದಕ್ಕೋಸ್ಕರ ಅವನು ರವಿಗೆ ಕಾಲ್ ಮಾಡಿ ವಿಷಯ ತಿಳಿಸಲು ನಿರ್ಧರಿಸುತ್ತಾನೆ. ಮೊಬೈಲ್ ಹಿಡಿದ ಅವನು ರವಿಗೆ ಕಾಲ್ ಮಾಡತೊಡಗಿದನು. ತುಂಬಾ ದಿನದ ನಂತರ ಅರ್ಜುನನ ಕಾಲ್ ಬಂದಿದ್ದು ನೋಡಿ ಅವನು ಫುಲ್ ಎಕ್ಸೈಟ್ಮೆಂಟ್ ಆಗಿ ಕೂಡಲೇ ಕಾಲ್ ರಿಸೀವ್ ಮಾಡಿದನು. ಏನ್ ಮಗ, ತುಂಬಾ ದಿನದ ನಂತರ ಕಾಲ್ ಮಾಡಿದ್ಯಾ? ಈಗ ನಿನ್ಗೆ ನಾನು ನೆನಪಾದ್ನ? ಲೋ ಮಾರಯ್ಯ, ನಿನ್ನನ್ನು ನಾನು ಯಾವಾಗ್ಲೂ ನೆನಪು ಮಾಡ್ಕೋತೀನಿ. ನಿನ್ನನ್ನು ಯಾವತ್ತಾದ್ರೂ ಮರೆಯಕ್ಕಾಗತ್ತಾ? ನೀನನ್ನ ಕುಚುಕು ದೋಸ್ತು ಕಣೋ. ಹೌದು ಹೌದು, ಇದೇ ತರ ಹೇಳಿ ಹೇಳಿ ನನ್ನ ನಟ್ಟಕ್ಕೆ ಏರಿಸಿರೋದು. ಹೋಗ್ಲಿ ಬಿಡು, ಇವಾಗ್ಲಾದ್ರೂ ನನ್ನ ನೆನಪು ಮಾಡ್ಕೊಂಡೆ ಅಲ್ವಾ, ಅದೇ ದೊಡ್ಡದು. ಮತ್ತೆ ಹೇಗಿದ್ದೀಯಾ? ಕೆಲಸ ಹೇಗಿದೆ? ನಾನು ಆರಾಮವಾಗಿದ್ದೀನಿ. ನನ್ನ ಕುಚುಕು ನನ್ನ ಆಕ್ಸಿಜನ್ ನೀನು ಇರಬೇಕಾದ್ರೆ ನಾನು ಯಾವಾಗಲೂ ಆರಾಮಾಗಿ ಇರ್ತೀನಿ. ಮತ್ತೆ ನೀನು ಹೇಗಿದ್ದೀಯಾ? ನಿನ್ನ ಗರ್ಲ್ ಫ್ರೆಂಡ್ ಅದೇ ನಿನ್ನ ಕೆಲಸ ಹೇಗಿದೆ? ಅದೇನು ಮಾತಂತ ಮಾತಾಡ್ತೀಯೋ ಮಾರಯ್ಯ. ಕೆಲವೊಮ್ಮೆ ನೀನು ಮಾತಾಡಿದ್ರೆ ನನಗೆ ಅರ್ಥನೇ ಆಗಲ್ಲ. ಆಕ್ಸಿಜನ್, ಗರ್ಲ್ ಫ್ರೆಂಡ್ ಅಂತ ಏನೇನೋ ಮಾತಾಡ್ತೀಯ. ನೆಟ್ಟಿಗೆ ನೇರವಾಗಿ ಕೇಳೋ ವಿಷಯವನ್ನು ಕೇಳಬಾರ್ದ? ನೇರವಾಗಿ ಮಾತಾಡಿದ್ರೆ ಮಾತು ಕೂಡಲೇ ಮುಗಿದು ಹೋಗುತ್ತೆ. ಉಪ್ಪು, ಖಾರ, ಹುಳಿ, ಮಸಾಲೆ ಹಾಕಿದ್ರೆ ಸಾಂಬಾರು ಆಗುತ್ತಲ್ವಾ? ಬರೀ ನೀರು ಹಾಕಿದ್ರೆ ಸಾಂಬಾರು ಆಗುತ್ತಾ? ಅದೇ ಥರ ಇದು ಕೂಡ. ಲೋ ಮಾರಯ್ಯ, ನಿನ್ನ ಪಾದನ ಜೆರಾಕ್ಸ್ ಮಾಡಿ ಕಳಿಸು. ಅದಕ್ಕೆ ಫ್ರೇಮ್ ಹಾಕ್ಸಿ ದಿನಾಲು ಪೂಜೆ ಮಾಡ್ತೀನಿ. ನಾನು ಹೇಗಿದ್ದೀನಿ ಅಂತ ಕೇಳೋಕ್ಕೆ ಇಷ್ಟೊಂದು ಮಾತಾಡಬೇಕಾ? ಇನ್ನು ಹೆಚ್ಚಿಗೆ ಮಾತಾಡಬೇಡ, ನಾನೇ ಹೇಳ್ತೀನಿ. ನಾನು ಚೆನ್ನಾಗಿದ್ದೀನಿ, ನನ್ನ ಕೆಲಸನೂ ಚೆನ್ನಾಗಿದೆ. ಲೋ ಮಗ, ನೀನು ಈಗ ತಾನೇ ಹೇಳಿದೆ ಅಲ್ವಾ ನನ್ನ ಪಾದನ ಜೆರಾಕ್ಸ್ ಮಾಡಿಕೊಡು ಅಂತ. ಜೆರಾಕ್ಸ್ ಮಾಡಿ ಕಳಿಸ್ಲೇನು? ರಾಮ, ನೀನಂತೂ ಬದಲಾಗಲ್ಲ ಬಿಡು. ಮೊದಲು ಹೇಗಿದೆ ಈಗಲೂ ಕೂಡ ಹಾಗೇ ಇದೆಯಾ, ಒಂಚೂರು ಬದಲಾಗಿಲ್ಲ. ಈ ಅರ್ಜುನ್ ಯಾವತ್ತೂ ಬದಲಾಗಲ್ಲ, ಬದಲಾಗೋದು ಕೂಡ ಇಲ್ಲ. ನಾನು ಹೀಗೆ ಇದ್ದು ಹೀಗೇನೆ ಸಾಯಬೇಕು ಅಂತ ಆಸೆ. ಬಿಡ್ತು ಅನ್ನೋ, ತುಂಬ ದಿನದ ನಂತರ ಕಾಲ್ ಮಾಡಿದ್ಯಾ, ಆಗಲೇ ಸಾಯೋ ಮಾತಾಡ್ತಾ ಇದೆಯಾ? ನಿನ್ನ ಬಾಯಲ್ಲಿ ಇಂಥ ಮಾತು ಶೋಭಿತರಲ್ಲ. ನೀನು ಮುಂಚೆ ಹೇಗೆ ನಗನಗ್ತಾ ಮಾತಾಡ್ತಾ ಇದ್ದೆ, ಈಗಲೂ ಕೂಡ ಅದೇ ರೀತಿ ಇರಬೇಕು. ಏ ಕೂಲ್ ಮಗ, ಸಾಯೋ ಮಾತಾಡಿದೆ ಅಂತ ನಾನೇಕೆ ಈಗಲೇ ಸಾಯಲಿ? ನನ್ನ ಶತ್ರುಗಳು ಸಾಯಲಿ, ನಾನು ಸಾಯಲ್ಲ. ಅರ್ಜುನ್ ಯಾವತ್ತಿದ್ರೂ ಫ್ರೀ ಬರ್ಡ್, ಯಾವಾಗಲೂ ಖುಷಿಯಾಗಿರ್ತಾನೆ. ಆದರೂ ಮಗ ಹೇಳೋಕ್ಕಾಗಲ್ಲ, ಯಾರು ಯಾವಾಗ ದೇವರ ಪಾದ ಸೇರ್ಕೋತಾರೋ ಅಂತ. ಏನಂತೀಯ? ನನ್ನ ಮಾತಲ್ಲಿ ಸತ್ಯ ಇದೆ ತಾನೆ? ನೀನು ಹೇಳಿದ್ರೆ 100% ಸತ್ಯನೇ. ಈಗ ಯಾರು ಯಾವಾಗ ಸಾಯ್ತಾರಂತ ಹೇಳೋಕ್ಕಾಗಲ್ಲ. ಅದೆಲ್ಲ ಬಿಡು, ಸಾಯಿ ಮಾತೆಲ್ಲ ಈಗ ಆಡೋದು ಬೇಡ. ನೀನು ಹೇಳು ನಿನ್ನ ಬಗ್ಗೆ. ಹೇಗಿದೆ ಲೈಫ್ ಬಗ್ಗೆ ಎಲ್ಲ ಸಿಕ್ಕಿದಾಗ ಮಾತಾಡೋಣ. ಈಗ ನಾನು ನಿನ್ನ ಹತ್ರ ಏನೋ ಕೇಳಬೇಕು, ಇಲ್ಲ ಅನ್ಬಾರ್ದು. ಹೇಳು ಮಾರಯ್ಯ, ಅದನ್ನೆಲ್ಲ ಯಾಕೆ ಕೇಳ್ತೀಯ? ರವಿ, ನಾವಿಬ್ರು ಯಾಕೆ ಲಾಂಗ್ ಡ್ರೈವಲ್ಲಿ ರೋಡ್ ಟ್ರಿಪ್ಪಿಗೆ ಹೋಗ್ಬಾರ್ದು? ರೋಡ್ ಟ್ರಿಪ್ಪಾ? ನನ್ನ ಕೆಲಸ ಇದೆ ಅರ್ಜುನ್, ಬರೋಕ್ಕಾಗಲ್ಲ ಅಂತ ಮಾತ್ರ ಹೇಳಬೇಡ. ಇದು ನನ್ನ ಕೊನೆ ಟ್ರಿಪ್. ಮತ್ತೆ ನಾನು ನಿನಗೆ ಸಿಗ್ತೀನಿ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಈಗಲೇ ಡಿಸೈಡ್ ಮಾಡು, ನನ್ನ ಜೊತೆ ಬರ್ತೀಯ ಇಲ್ವೋ ಅಂತ. ಯಾಕೋ ಏನೇನೋ ಮಾತಾಡ್ತೀಯಾ? ಟ್ರಿಪ್ಪಿಗೆ ತಾನೆ, ಬರ್ತೀನಿ ಬಿಡು. ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದೆ, ನೀನೀಗ ನೆಗೆಟಿವ್ ಆಗಿ ಯಾಕೆ ಮಾತಾಡ್ತೀಯಾ? ಏನಾಗಿದೆ ನಿನಗೆ? ನನಗೆ ಏನಾಗಿಲ್ಲ ಮಗ, ನಾನು ಮೊದಲು ಹೇಗೆ ಇದ್ನೋ ಈಗಲೂ ಹಾಗೇ ಇದ್ದೀನಿ. ಇದು ನನ್ನ ಕೊನೆ ಟ್ರಿಪ್ ಅಂದರೆ ನಾನು ಮತ್ತೆ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀನಿ. ಆಮೇಲೆ ನನಗೆ ನಿನ್ನ ಜೊತೆ ಬರೋಕ್ಕೆ ಆಗುತ್ತೋ ಇಲ್ವೋ ಆ ಅರ್ಥದಲ್ಲಿ ಹೇಳಿದೆ ಅಷ್ಟೇ. ಸರಿ, ಒಂದು 5 ದಿನ ಟೈಮ್ ಕೊಡು. ನಾನು ನನ್ನ ಕೆಲಸ ಮುಗಿಸಿ 5ನೇ ದಿನದಲ್ಲಿ ನಿನ್ನ ಕಣ್ಮುಂದೆ ಇರ್ತೀನಿ. ಟೈಮೇ ನನ್ನ ಹತ್ರ ಇಲ್ವಲ್ಲ. ಲೋ ಮಾರಯ್ಯ, ಮಾತಾಡೋ ದಾಟಿನ ಬದಲಾಯಿಸು. ನನಗೆ ಈ ಥರದ ಮಾತುಗಳು ಇಷ್ಟ ಆಗಲ್ಲ. ಅದು ನನಗೆ ಇಷ್ಟ ಆಗುತ್ತೆ ಅಲ್ವಾ? ಹೋಗ್ಲಿ ಬಿಡು, ನನ್ನ ಕುಚಿಕೋಸ್ಕರ ನಾನು ಮಾತಾಡೋ ದಾಟಿನ ಬದಲಾಯಿಸ್ತೀನಿ. ಈಗ ಖುಷಿನಾ? ನೌ ಯು ಆರ್ ಹ್ಯಾಪಿ?
ಸರಿ, ಹಾಗಾದರೆ ಊರಿಗೆ ಬಂದ ದಿವಸ ನಾನು ನಿಮಗೆ ಕಾಲ್ ಮಾಡ್ತೀನಿ. ಈಗ ನನಗೆ ಕೆಲಸ ಇದೆ, ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡಿದನು. ರವಿ ಟ್ರಿಪ್ಪಿಗೆ ಬರಲು ಒಪ್ಪಿದ್ದನ್ನು ಕೇಳಿ ಖುಷಿಗೊಂಡ ಅರ್ಜುನ್ ನಿಟ್ಟುಸಿರು ಬಿಟ್ಟನು. ಕೊನೆಗೂ ಅವರಿಬ್ಬರು ಟ್ರಿಪ್ಪಿಗೆ ಹೋಗುವ ದಿನ ಬಂದೇ ಬಿಟ್ಟಿತು. ರವಿ ಅರ್ಜುನ್ ಹೇಳಿದ ಜಾಗಕ್ಕೆ ಬಂದು ಅವನಿಗೋಸ್ಕರ ಕಾಯುತ್ತಿದ್ದನು. ಆಗ ಅವನ ಹತ್ತಿರ ಕಾರೊಂದು ಬಂದು ನಿಂತಿತು. ಕಾರಿನ ಡೋರ್ ಓಪನ್ ಮಾಡಿದ ಅರ್ಜುನ್ ಅವನನ್ನು ಕಾರಲ್ಲಿ ಕುಳಿತುಕೊಳ್ಳಲು ಹೇಳಿದನು. ಇಬ್ಬರು ಕಾರು ಹತ್ತಿ ಹೊರಟರು. ಅವರು ಹೆದ್ದಾರಿಗಳು, ಹಳ್ಳಿಯ ರಸ್ತೆಗಳು ಮತ್ತು ಡಾಬಾಗಳ ಮೂಲಕ ಸಾಗುತ್ತಾ ತಮ್ಮ ಕಾಲೇಜಿನ ದಿನಗಳನ್ನು ನೆನಪಿಸಿಕೊಳ್ಳತೊಡಗಿದರು. ಲೋ ಮಗ, ನಿಂಗೆ ನೆನಪಿದೆ ಈ ರಸ್ತೆ? ನೆನಪಿರದೇನು? ಇದೇ ರೋಡಲ್ಲಿ ಅಲ್ವಾ ನಾವು ದಿನಾಲು ಕಾಲೇಜಿಗೆ ಹೋಗಿ ವಾಪಸ್ ಬರ್ತಾ ಇದ್ದಿದ್ದು? ಅಲ್ಲಿ ನೋಡು, ಆ ಟೀ ಸ್ಟಾಲ್ ಇನ್ನೂ ಅಲ್ಲೇ ಇದೆ. ಇಷ್ಟು ವಯಸ್ಸಾದ್ರೆ ತಾತ ಇನ್ನೂ ಟೀ ಮಾರ್ತಾ ಇದ್ದಾರೆ. ಹೊಟ್ಟೆ ಬಾಡು, ಏನು ಮಾಡೋಕ್ಕಾಗಲ್ಲ. ನಡಿ, ಅಲ್ಲಿ ಕಾರ್ ನಿಲ್ಲಿಸಿ ಟೀ ಕೊಡ್ಸ್ಕೊಂಡು ಹೋಗೋಣ. ಸರಿ, ಹೋಗೋಣ ಅಂತ ಹೇಳಿ ಇಬ್ಬರು ತಾತನ ಟೀ ಸ್ಟಾಲ್ ಹತ್ತಿರ ಹೋಗಿ, ತಾತ 2 ಟೀ ಕೊಡಿ. ತಾತ ಟೀ ಕೊಟ್ಟ ನಂತರ ಇಬ್ಬರು ಟೀಯನ್ನು ಆನಂದಿಸುತ್ತಾ ಕುಡಿದು ಹೊರಡಲು ಅನುವಾದರು. ಅರ್ಜುನ್ ರವಿಗೆ ಕಾರಲ್ಲಿ ಕೂರಕ್ಕೆ ಹೇಳಿ ಟೀ ದುಡ್ಡನ್ನು ತಾತನಿಗೆ ಕೊಟ್ಟು ಅದರ ಜೊತೆ 2,000 ರೂಪಾಯಿಯನ್ನು ಕೂಡ ತಾತನಿಗೆ ನೀಡಿದನು. ತಾತ ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿದಾಗ ಅರ್ಜುನ್ ಬಲವಂತವಾಗಿ ಅವರ ಕೈಗೆ ನೀಡಿ, ತಾತ, ನಿಮ್ಮ ಮೊಮ್ಮಗೂ ಕೊಡ್ತಾ ಇದ್ದಾನಂತ ಅಂದ್ಕೊಳ್ಳಿ. ಹೌದು ತಾತ, ತಗೊಳ್ಳಿ, ಇಲ್ಲಾಂದ್ರೆ ಅವನನ್ನು ತಲೆ ತಿಂದಾಕ್ಬಿಡ್ತಾನೆ. ಈ ಮಾತು ಕೇಳಿದ ತಾತ ದುಡ್ಡು ತಗೊಂಡು, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಪ್ಪ. ದೇವ್ರೇನು ಒಳ್ಳೇದು ಮಾಡ್ತಾನೋ ಏನೋ ಅಂತ ಅರ್ಜುನ್ ಗೊಣಗುತ್ತಾ ಕಾರು ಹತ್ತಿ ಹೊರಟನು. ಅರ್ಜುನ್, ನಾವಿಬ್ರು 1 ವಾರ ಕಾಲೇಜ್ಗೆ ರಜೆ ಹಾಕಿ ಗೋವಾಗೆ ಟ್ರಿಪ್ಗೆ ಹೋಗಿದ್ವಲ್ವಾ? ಆಗ ಪ್ರಿನ್ಸಿಪಲ್ಗೆ ಕೊಡುವ ಲೀವ್ ಲೆಟರಲ್ಲಿ ನಾವಿಬ್ರು ಸೈನ್ ಮಾಡಿದ ನೆನಪಿರ್ಬೇಕಲ್ವಾ? ಅದನ್ನು ಮರೆಯೋಕ್ಕಾಗತ್ತಾ? ಮನೇಲಿ ಸುಳ್ಳು ಹೇಳಿ ಕಾಲೇಜು ಟ್ರಿಪ್ ಅಂತ ಹೋಗಿದ್ವಿ. ಮತ್ತೆ ಲೀವ್ ಲೆಟರ್ಗೆ ಮನೇಲಿ ಸೈನ್ ಮಾಡಲ್ಲ ಅಂತ ನಾನು ನಿನ್ನ ಲೀವ್ ಲೆಟರ್ಗೆ ಸೈನ್ ಮಾಡಿದೆ, ನೀನು ನನ್ನ ಲೀವ್ ಲೆಟರ್ಗೆ ಸೈನ್ ಮಾಡಿದೆ. ಅವತ್ತು ಪ್ರಿನ್ಸಿಪಲ್ ಸರ್ನ ಹೇಗೆ ಯಾಮಾರಿಸಿದ್ವಲ್ವಾ? ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಮನೇಲಿ ಒದೇನೆ ಬೀಳ್ತಾ ಇತ್ತು. ರವಿ, ಮೊದಲೇ ಸಲ ಬಿಯರ್ ಕೊಡ್ತಿದ್ವಲ್ವಾ, ಅದು ನಿಮಗೆ ನೆನಪಿದೆಯಾ? ಆ ದಿನ ನನ್ನ ನೆನಪಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ನೀನು ಕುಡಿದಿದ್ದಲ್ಲದೆ ನನ್ನನ್ನು ಕೂಡ ಕುಡಿಸಿದ್ದೆ. ಕುಡಿದು ಮನೆಗೆ ಹೋಗಿದ್ದಾಗ ಅಮ್ಮ ಪೊರಕೆಯಲ್ಲಿ ಹೊಡೆದಿದ್ರು. ಹೊಡೆದ ಏಟಿಗೆ ಮರುದಿವಸ ನೋವಿನಿಂದ ಎದ್ದೇಳಕ್ಕೇನೆ ಆಗ್ತಾ ಇರಲಿಲ್ಲ. ಆವತ್ತು ನಾನು ಕುಡಿಯೋದಕ್ಕೆ ಕಾರಣನೇ ಆ ಪ್ರಿಯ, ನನ್ನ ಮೊದಲ ಕ್ರಶ್. ನನ್ನ ಜೊತೆ ಚೆನ್ನಾಗಿದ್ದವಳು ಮೋಹಿತ್ ಬಂದಂತ ಅವನ ಜೊತೆ ಕ್ಲೋಸ್ ಆಗಿಬಿಟ್ಟಿದ್ಲು. ಅದು ನನಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಅವತ್ತು ಕಂಠಪೂರ್ತಿ ಕೊಡ್ತಿದ್ದೆ. ಅಲ್ಲ, ಕುಡಿಬೇಕಾದ್ರೆ ನಾನು ಒಬ್ಬನೇ ಹೇಗೆ ಕುಡಿಲಿ? ಫ್ರೆಂಡ್ಸ್ ಅಂದಮೇಲೆ ಕಷ್ಟ ಸುಖದಲ್ಲಿ ಇಬ್ಬರು ಜೊತೆಯಾಗಿರ್ಬೇಕಲ್ವಾ? ಹೌದಂತೆ, ಕುಡಿಯೋದ್ರಲ್ಲೂ ಜೊತೆಯಾಗಿರ್ಬೇಕಲ್ವಾ? ಆವತ್ತೇ ಲಾಸ್ಟ್. ಮತ್ತೆ ನಾನು ಯಾವತ್ತೂ ಕುಡಿಯೋಕ್ಕೆ ಹೋಗೇ ಇಲ್ಲ. ಅಮ್ಮನ ಏಟು ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ ಅನ್ನತ್ತೆ. ಲೈಫ್ ಅಂದಮೇಲೆ ಎಂಜಾಯ್ ಮಾಡ್ಬೇಕು ಕಣೋ. ಯಾರಿಗೊತ್ತು ನಾಳೆ ಇರ್ತೀವಿ ಇಲ್ವೋ ಅಂತ. ಈಗ ನೋಡು, ನಾವಿಬ್ಬರು ಜೊತೆಗಿದ್ವಿ. ನಾಳೆ ನನಗೆ ಏನಾದರೂ ಆಗಿ ನಾನು ಹೋಗ್ಬಿಟ್ರೆ ಮತ್ತೆ ನಮಗೆ ಎಂಜಾಯ್ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಜೊತೆಯಾಗಿದ್ದಾಗ ಎಂಜಾಯ್ ಮಾಡ್ತಾ ಇರಬೇಕು. ಯಾಕೋ ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತೀಯ? ನನಗೆ ಈ ಥರದ ಮಾತುಗಳು ಇಷ್ಟ ಆಗಲ್ಲ ಅಂತ ನಿನಗೇನು ಗೊತ್ತಲ್ವಾ? ಈಗ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಸಂತೋಷದ ಕ್ಷಣಗಳಲ್ಲಿ ಈ ಥರದ ಮಾತೆಲ್ಲ ಆಡಬೇಡ. ಓಕೆ ಬಾಸ್, ಜೀವನದ ಅಂತಿಮ ಕ್ಷಣಗಳಲ್ಲಿ ಸಂತೋಷವಾಗಿರೋದು ನನ್ನ ಉದ್ದೇಶ. ಓ, ಅಂತಿಮ ಕ್ಷಣ ಅಂದೆ ಅಂತ ಮತ್ತೆ ಬೈಬೇಡ, ಬಾಯಿ ತಪ್ಪಿ ಬಂದ್ಬಿಡ್ತು ಅಂತ ಹೇಳುತ್ತಿರುವಾಗ ಅವನ ದೃಷ್ಟಿ ಮುಂದೆ ಹೋಗುತ್ತಿದ್ದ ಬೈಕ್ ಕಡೆ ಹೋಯಿತು. ರವಿ, ಅಲ್ಲಿ ನೋಡು, ಆ ಬೈಕ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವೆಲ್ಲ ಕ್ಲಾಸಿನ ಹುಡುಗರು ಬೈಕ್ ರೇಸ್ ಮಾಡಿದ್ವಲ್ವಾ? ಅದ್ರಲ್ಲಿ ನಾನು ಮತ್ತು ನೀನು ಮುಂದಕ್ಕೆ ಹೋಗೋ ಬರದಲ್ಲಿ ಇಬ್ಬರು ಕೆಳಗೆ ಬಿದ್ದಿದ್ವಿ. ಅದು ನಿನಗೆ ನೆನಪಿದೆಯಾ? ಕಾಲೇಜ್ ಡೇಸನ್ನು ಯಾವತ್ತಾದ್ರೂ ಮರೆಯೋಕ್ಕಾಗುತ್ತೆ ಹೇಳು? ಪುಣ್ಯಕ್ಕೆ ಬಿದ್ದಿದ್ದರಿಂದ ಗಾಯ ಆಗಿಲ್ಲ, ಇಲ್ಲಾಂದರೆ ಅದಕ್ಕೂ ಅಮ್ಮನಿಂದ ಒದೆ ಬೀಳ್ತಾ ಇತ್ತು. ಸಿಟಿಗಿಂತ ಈ ಹಳ್ಳಿಯ ಲೈಫ್ ಎಷ್ಟು ಚಂದ ಅಲ್ವಾ? ಅಲ್ಲಿ ಫುಲ್ ಪೊಲ್ಯೂಷನ್, ಆದರೆ ಇಲ್ಲಿನ ಪ್ರಕೃತಿ ಸೌಂದರ್ಯ ಕಣ್ಣನ್ನು ತಂಪಾಗಿಸುತ್ತೆ. ಈ ಮಾತು ಮಾತ್ರ 100ಕ್ಕೆ 100 ನಿಜ. ಅದಕ್ಕೆ ನಾನು ಕೊನೆಯದಾಗಿ ನಮ್ಮ ಊರ ಕಡೆನ ಲಾಂಗ್ ಡ್ರೈವ್ ಹೋಗೋಣ ಅಂತ ಬಂದಿದ್ದು. ನಾಯಿ ಪಾಲ ಅಂಡೆಲ್ಲ ಹಾಕಿದ್ರು ಡೊಂಕೆ ಅಂತೆ, ಹಾಗೆ ನೀನು ಕೂಡ. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ.
ನಿನ್ನ ಮಾತನ್ನು ಕೇಳಿ ಕೋಪಗೊಳ್ಳದೆ ನಾನು ನನ್ನನ್ನೇ ಚೇಂಜ್ ಮಾಡ್ಕೊಳ್ಬೇಕು. ಅಲ್ಲೊಂದು ಡಾಬಾ ಇದೆ ನೋಡು, ಅಲ್ಲಿ ಹೋಗಿ ತಿಂಡಿ ತಿನ್ನೋಣ. ಸರಿ ಹೋಗೋಣ, ಆದರೆ ಖರ್ಚು ಮಾತ್ರ ನಂದೆ. ಯಾವಾಗಲೂ ನೀನೇ ಕೊಡ್ತೀಯ, ಇವತ್ತಾದ್ರೂ ನನಗೆ ಕೊಡಕ್ಕೆ ಬಿಡು. ಬೇಡ, ಇವತ್ತು ಕೂಡ ನಾನೇ ಕೊಡ್ತೀನಿ. ಕೊನೆಯ ಪಯಣದ ಕೊನೆಯ ತಿಂಡಿ. ಆಯಿತು ಮಾರಯ್ಯ, ನೀನೇ ಕೊಡು. ಆದರೆ ಈ ನಿನ್ನ ಕೊನೆಗೆ ಮಾತ್ರ ಫುಲ್ ಸ್ಟಾಪ್ ಇಟ್ಬಿಡು. ಅದಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋ ಸಮಯ ಬೇಗನೆ ಬರುತ್ತೆ ಬಿಡು ಅಂತ ಹರಟೆ ಹೊಡೆಯುತ್ತಾ ಇಬ್ಬರು ಡಾಬಾಗೆ ಹೋಗಿ ತಿಂಡಿ ತಿಂದು ಹೊರಬಂದರು. ಅಲ್ಲಿ ಪಕ್ಕದಲ್ಲಿದ್ದ ಪಾನ್ ಸ್ಟಾಲಲ್ಲಿ ಅರ್ಜುನ್ ಸಿಗರೇಟ್ ತಗೊಂಡು ಸೇದತೊಡಗಿದನು. ಇದನ್ನು ನೋಡಿ ಕೋಪ ಮಾಡಿಕೊಂಡ ರವಿ, ಈ ಅಭ್ಯಾಸನ ಇನ್ನೂ ಬಿಟ್ಟಿಲ್ವ ನೀನು? ಅದು ಎಷ್ಟು ಅಂತ ಸಿಗರೇಟ್ ಸೇತೀಯ? ಸಿಗರೇಟ್ ಸೇದಿ ಲಂಗ್ ಕ್ಯಾನ್ಸರ್ ಬಂದ್ಬಿಟ್ಟು ಏನ್ ಮಾಡ್ತೀಯ? ನಿನ್ಗೆ ಹೇಗೆ ಗೊತ್ತು ನನಗೆ ಲಂಗ್ ಕ್ಯಾನ್ಸರ್ ಇದೆ ಅಂತ? ಈ ಮಾತು ಕೇಳಿ ಶಾಕ್ ಆದ ರವಿ, ಏನು ಹೇಳ್ತಾ ಇದೀಯಾ? ನಿಂಗೆ ಲಂಗ್ ಕ್ಯಾನ್ಸರ್ ಇದೆಯಾ? ಅವನ ಮಾತು ಕೇಳಿ ಅರ್ಜುನ್ ಜೋರಾಗಿ ನಗತೊಡಗಿದನು. ಅವನು ನಗುವುದನ್ನು ನೋಡಿ ಕೋಪ ಮಾಡಿಕೊಂಡ ರವಿ, ನಾನು ಇಷ್ಟು ಸೀರಿಯಸ್ ಆಗಿ ಕೇಳ್ತಾ ಇರ್ಬೇಕಾದ್ರೆ ನೀನ್ ಯಾಕೆ ನಗ್ತಾ ಇದೀಯಾ? ಮತ್ತಿನ್ನೇನು, ನಾನು ಲಂಗ್ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರೆ ನೀನು ಅದನ್ನ ನಂಬಿಡೋದ? ತಮಾಷೆ ಮಾಡಿದೆ ಕಣೋ. ನನ್ನ ತಮಾಷೆನೇ ನೀನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಾ? ಅಲ್ಲ ಕಣೋ, ನಾನು ನಿಜವಾಗ್ಲೂ ಸತ್ತು ಹೋದ್ರೆ ನೀನು ಏನ್ ಮಾಡ್ತೀಯ? ಅವನ ಮಾತು ಕೇಳಿ ತೀರಾ ಭಾವುಕನಾದ ರವಿ ಅವನನ್ನು ತಬ್ಬಿಕೊಂಡು, ತಮಾಷೆಗೆ ಈ ಥರದ ಮಾತಾಡಬೇಡ ಕಣೋ. ನನಗೆ ಗೆಳೆಯ ಅಂತ ನೀನೊಬ್ಬನೇ ಇರೋದು. ಅಮ್ಮನ ಹೊರತುಪಡಿಸಿ ನಿನ್ನ ಜೊತೆ ಮಾತಾಡಿದಾಗ ಸಿಕ್ಕೋಷ್ಟು ಖುಷಿ ಬೇರೆ ಯಾರ ಜೊತೆನೂ ಮಾತಾಡಿದ್ರೆ ಆಗಲ್ಲ. ಅಮ್ಮ ಮಗ ಚೆನ್ನಾಗಿಲ್ಲ ಅಂತ ಮದುವೆ ಮಾಡಿದ್ರು, ಆದರೆ ಹೆಂಡತಿ ಯಾವಾಗ ನೋಡಿದ್ರು ಜಗಳ ಮಾಡ್ತಾಳೆ. ಬೇರೆಯವ್ರ ಜೊತೆ ನನ್ನನ್ನು ಕಂಪೇರ್ ಮಾಡಿ ಹೇಳಿಸ್ತಾಳೆ. ಅವಳಿಗೆ ದುಡ್ಡು ಬಿಟ್ಟು ಬೇರೆ ಯಾವುದೂ ಮುಖ್ಯ ಅಲ್ಲ. ನಿನ್ನ ಹತ್ರ ಈ ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತ ತುಂಬ ಸಲ ಅನ್ಕೊಂಡೆ, ಆದರೆ ನನ್ನ ಕಷ್ಟ ಕೇಳಿ ನೀನು ಬೇಜಾರಾಗೋದು ನನಗೆ ಒಂಚೂರು ಇಷ್ಟ ಇಲ್ಲ. ಅದಕ್ಕೆ ನಿನ್ನ ಜೊತೆ ಯಾವಾಗಲೂ ನಗ್ನಗ್ತಾ ಮಾತಾಡ್ತಾ ಇದ್ದೆ. ಮದುವೆ ಆಗ್ಬೇಕಾದ್ರೆ ಒಳ್ಳೆ ಹುಡುಗಿ ನೋಡಿ ಮದುವೆ ಆಗು, ನಂತರ ಅವಸರಪಟ್ಟು ಮದುವೆ ಆಗಬೇಡ. ನೀನಾದ್ರೂ ಜೀವನದಲ್ಲಿ ಚೆನ್ನಾಗಿರ್ಬೇಕು, ಮತ್ತೆ ಯಾವತ್ತೂ ಸಾಯೋ ಮಾತಾಡಬೇಡ, ನನಗೆ ಇಷ್ಟ ಆಗಲ್ಲ. ಮನಸ್ಸಿನಲ್ಲಿ ಇಷ್ಟೊಂದು ನೋವನ್ನು ಇಟ್ಕೊಂಡು ಅದು ಹೇಗೆ ನಗ್ನಗ್ತಾ ಇದ್ದೆ? ನಿನ್ಗೆ ಒಳ್ಳೇದಾಗಲಿ ಅಂತ ನಾನು ಆ ದೇವರಲ್ಲಿ ಬೇಡ್ತೇನೆ. ಈಗ ನಾವು ಎಂಜಾಯ್ ಮಾಡಕ್ಕೆ ಬಂದಿದ್ವಿ, ಈ ಸೆಂಟಿಮೆಂಟ್ ಎಲ್ಲ ಬಿಟ್ಟು ಎಂಜಾಯ್ ಮಾಡೋಣ. ನಡಿ ಬೀಚಿಗೆ ಹೋಗೋಣ. ಯಾವ ಥರ ಎಂಜಾಯ್ ಮಾಡೋಣ ಅಂದರೆ ಮತ್ತೆ ಯಾವತ್ತೂ ಈ ಕ್ಷಣ ಮರೆಯಬಾರ್ದು, ಆ ಥರ ಎಂಜಾಯ್ ಮಾಡೋಣ ಅಂತ ಹೇಳಿ ಅವರಿಬ್ಬರು ಹರಟೆ ಹೊಡೆಯುತ್ತಾ ಬೀಚಿಗೆ ಹೊರಟರು. ಬೀಚಿಗೆ ಬಂದು ಇಬ್ಬರು ಒಂದು ಕಡೆ ಕುಳಿತುಕೊಂಡರು. ಈ ಬೀಚ್ ನನ್ನ ಫೇವ್ರೆಟ್ ಪ್ಲೇಸ್. ಇಲ್ಲಿಗೆ ಬಂದು ಎಲ್ಲದಕ್ಕೂ ಅವ್ನು ಮರಿಬೋದು. ನೀನೊಂದು ಕೆಲಸ ಮಾಡು, ನಿನಗೆ ಯಾವಾಗ ಬೇಜಾರಾಗುತ್ತೋ ಅವಾಗೆಲ್ಲ ಈ ಬೀಚಿಗೆ ಬಂದ್ಬಿಡು. ನಾನಿದ್ರೆ ನಾನು ನಿನ್ನ ಜೊತೆಗೆ ಬರ್ತೀನಿ. ಒಂದು ವೇಳೆ ನಾನು ಇಲ್ಲ ಅಂದರೆ ನೀನು ಒಬ್ಬನೇ ಬರಬೇಕಾಗುತ್ತೆ. ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದರೆ ನನಗೆ ಬರೋಕ್ಕಾಗಲ್ಲಲ್ವಾ, ಅದಕ್ಕೆ ಹೇಳಿದೆ. ಅಲೆಗಳು, ಅವುಗಳ ಶಬ್ದ, ಈ ಮುಸ್ಸಂಜೆ ಹೊತ್ತು ಜನಜಂಗುಳಿ ಎಲ್ಲವನ್ನು ನೋಡುತ್ತಾ ಆನಂದಿಸ್ತಾ ಇದ್ರೆ ನೋವನ್ನೆಲ್ಲ ಮರೆಯಬಹುದು. ನೀನು ಒಂದ್ಸಲ ಈ ಬೀಚಿಗೆ ಬಂದಿಲ್ಲಲ್ವಾ, ಇನ್ಮೇಲೆ ಬೇಜಾರಾದಾಗಲೆಲ್ಲ ಇಲ್ಲಿಗೆ ಬಂದ್ಬಿಡು. ಅಲೆಗಳನ್ನು ನೋಡುತ್ತಾ ಮರಳಲ್ಲಿ ವಿಹರಿಸ್ತಾ ನೋವನ್ನು ಮರಿಬೋದು. ಇವತ್ತಿನ ಸಂಜೆ ಪೂರ್ತಿ ಎಂಜಾಯ್ ಮಾಡು, ಅವಾಗ ನಿನಗೇನು ಗೊತ್ತಾಗುತ್ತೆ ನಾನು ಹೇಳಿದೆ ನಿಜ ಅಂತ. ಅಷ್ಟು ಹೇಳುತ್ತಾ ಅವನು ರವಿ ಕಡೆ ನೋಡಿದನು. ಆದರೆ ರವಿ ಧ್ಯಾನ ಬೇರೆ ಎಲ್ಲೋ ಇತ್ತು. ರವಿ, ಎಲ್ಲೋ ನೋಡ್ತಾ ಇದೀಯಾ? ಮಗ, ಅಲ್ಲಿ ನೋಡು, ನಿನ್ನ ಎಕ್ಸ್ ಮೋಹಿತ್ನ ಬಿಟ್ಟು ಬೇರೆ ಯಾರದೋ ಜೊತೆ ಇದ್ದಾಳೆ. ಮೋಸ್ಟ್ಲಿ ಮದುವೆ ಆಗಿರ್ಬೇಕು, ಕತ್ತಲ್ಲಿ ತಾಳಿ ಬೇರೆ ಇದೆ. ಅವನ ಮಾತು ಕೇಳಿ ಅರ್ಜುನ್ ಪ್ರಿಯಾಳ ಕಡೆ ನೋಡಿದನು. ಈ ಹುಡುಗಿರಿಗೆ ಬಾಯ್ ಫ್ರೆಂಡ್ ಬದಲಾಯಿಸದೇ ಆಯ್ತು. ಮೊದಲು ನನ್ನ ಜೊತೆ ಇದ್ಲು, ಆಮೇಲೆ ಮೋಹಿತ್ ಹಿಂದೆ ಬಿದ್ಲು, ಈಗ ಇನ್ಯಾವನನ್ನು ಕಟ್ಕೊಂಡಿದ್ದಾಳೆ. ದುಡ್ಡಿಗೋಸ್ಕರ ಬಟ್ಟೆ ಬದಲಾಯಿಸ್ತಾರೆ, ಹುಡುಗರನ್ನು ಬದಲಾಯಿಸ್ತಾರೆ. ಎಂಜಾಯ್ ಮಾಡೋ ಹೊತ್ತಲ್ಲಿ ಅವಳ ವಿಷಯ ಬೇಡ ನಮಗೆ. ಅವಳಿಂದಲೇ ನಾನು ಸಿಗರೇಟಿಗೆ ಅಡಿಕ್ಟ್ ಆಗಿರೋದು. ಹೆಣ್ಣು ಹೊಣ್ಣು ಮಣ್ಣು ಈ ಮೂರರಿಂದ ಯಾವತ್ತೂ ಹೋಗ್ಬಾರ್ದು. ಹೋದ್ರೆ ತಿಥಿ ಹೊಡೆಯಂತ ಗ್ಯಾರಂಟಿ. ನೀನೇ ಅವಳನ್ನು ಮರೆತಿರುವಾಗ ನನಗೆ ಯಾಕೆ ಅವಳ ವಿಷಯ? ಅವಳ ವಿಷಯ ಬಿಟ್ಟು ಬಂದ ಕೆಲಸ ಮಾಡೋಣ. ನಡಿ, ನಾವು ಕೂಡ ನೀರಲ್ಲಿ ಆಟ ಆಡೋಣ ಅಂತ ಹೇಳುತ್ತಾ ಇಬ್ಬರು ನೀರಿನಲ್ಲಿ ಆಟ ಆಡತೊಡಗಿದರು. ಆಟ ಆಡುತ್ತಾ ಆಡುತ್ತಾ ಅರ್ಜುನನ ದೃಷ್ಟಿ ಮತ್ತೆ ಪ್ರಿಯಾಳ ಕಡೆ ಹೋಯಿತು.
ಕಣ್ಣಲ್ಲಿ ಪಶ್ಚಾತ್ತಾಪ ಅನ್ನೋದೇ ಇರಲಿಲ್ಲ. ಗಂಡನ ಜೊತೆ ಪ್ರೀತಿಯಿಂದ ಸಾಗುತ್ತಿದ್ದಳು. ಅವಳನ್ನು ನೋಡುತ್ತಾ ನೋಡುತ್ತಾ ಹಾಗೆ ಕವನವನ್ನು ಹೇಳತೊಡಗಿದ. ಕಡಲ ಕಿನಾರೆ ಮುಸ್ಸಂಜೆ ಹೊತ್ತು ಆಕಾಶದಲ್ಲಿ ಕೆಂಪು ಬಣ್ಣದ ನೇಸರನ ಸೊಗಸು. ಕಡಲ ಕಿನಾರೆ ಮುಸ್ಸಂಜೆ ಹೊತ್ತು ಆಕಾಶದಲ್ಲಿ ಕೆಂಪು ಬಣ್ಣದ ನೇಸರನ ಸೊಗಸು. ಮುಗಿದ ಕತೆಗಳಂತೆ ಬಿರುಕು ಬಿಟ್ಟ ಮನಸ್ಸು. ಮರೆಯಾಗಿದ್ದ ಅವಳ ನೆನಪೊಂದು ತಣ್ಣನೆಯ ಗಾಳಿಯಾಗಿ ಸ್ಪರ್ಶಿಸಿತು. ಏನು ನೀನು ಅವಳು ನೆನಪಲ್ಲಿ ಕವಿಯಾಗಿಬಿಟ್ಟಿದ್ಯಾ? ಅವಳನ್ನು ಮರ್ತಿದ್ಯಾ ಅಂತ ಅಂದ್ಕೊಂಡ್ರೆ ಇನ್ನೂ ಅವಳು ನೆನಪಲ್ಲೇ ಇದೆಯಾ? ನೆನಪನ್ನೋದು ಹಾಗೇನೆ ಅಲ್ವೇನೋ? ಅವಳನ್ನ ಟೈಮ್ ಪಾಸ್ಗೋಸ್ಕರ ಯೂಸ್ ಮಾಡಿರ್ಕೊಳ್ಬೋದು, ಆದರೆ ನಾನು ಅವಳನ್ನು ಮನಸಾರ ಪ್ರೀತಿಸಿದ್ದೆ. ಹಾಗೇನೆ ಅವಳನ್ನು ನೋಡಿ 4 ಸಾಲ ಬಂದ್ಬಿಡ್ತು. ಈ ಹುಡುಗಿ ಅನ್ನೋದೇ ಮಾಯೆ, ಮಾಯೆಯಿಂದ ಹೋಗ್ಬಿಟ್ರೆ ನಾವೇ ಮಾಯ ಆಗ್ಬಿಡ್ತೀವಿ ಅಂತ ಹೇಳಿ ನೋವಲ್ಲಿ ಜೋರಾಗಿ ನಗತೊಡಗಿದನು. ಅದು ಯಾವಾಗ ಸೀರಿಯಸ್ ಆಗಿರ್ತೀಯೋ, ಅದು ಯಾವಾಗ ನೀನು ಮೂಡ್ ಬದಲಾಗಿ ನಗ್ತೀಯೋ ಒಂದು ಅರ್ಥ ಆಗಲ್ಲ. ನೀನು ನನ್ನ ಮನಸ್ಸಲ್ಲಿ ಹುಟ್ಟಿರೋ ಪ್ರಶ್ನೆ ಕಣೋ, ಅರ್ಥ ಮಾಡ್ಕೊಳ್ಳೋದೇ ಅಸಾಧ್ಯ. ಅರ್ಥ ಆಗೋ ಟೈಮಲ್ಲಿ ಎಲ್ಲನೂ ಅರ್ಥ ಆಗುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡ್ಬೇಕಷ್ಟೆ. ಕತ್ಲಾಗ್ತಾ ಬರ್ತಾ ಇದೆ, ಇನ್ನು ಮನೆಗೆ ಹೋಗೋಣ? ಸರಿ ಹೋಗೋಣ ಅಂತ ಹೇಳಿ ಇಬ್ಬರು ಎಂಜಾಯ್ ಮಾಡುತ್ತಾ ಮತ್ತೆ ಮನೆಗೆ ವಾಪಸ್ಸಾದರು. ಲಾಂಗ್ ಡ್ರೈವ್ಗೆ ಹೋಗಿ ಸುಸ್ತಾಗಿದ್ದರಿಂದ ಮನೆಗೆ ಬಂದು ಫ್ರೆಶ್ ಆಗಿ ಮಲಗಿದ್ದ ರವಿಗೆ ಬೆಳಿಗ್ಗೆ 8 ಗಂಟೆಯಾದರೂ ಎಚ್ಚರವಾಗಲಿಲ್ಲ. 8 ಗಂಟೆಗೆ ಎದ್ದವನು ಫ್ರೆಶ್ ಆಗಿ ತಿಂಡಿ ತಿನ್ನಲು ಕೂತಿದ್ದನು. ಅವನ ತಾಯಿ ಅವನಿಗೆ ತಿಂಡಿ ತಿನ್ನಲು ಕೊಟ್ಟರು. ಹೆಂಡತಿ ಎಂದಿನಂತೆ ವಟ ವಟ ಅಂತ ಕಾರಣವಿಲ್ಲದೆ ಜಗಳ ಮಾಡತೊಡಗಿದಳು. ರವಿ ಇದನ್ನೆಲ್ಲ ಕ್ಯಾರಿ ಮಾಡದೆ ತಿಂಡಿ ತಿನ್ನಲು ಶುರು ಮಾಡಿದನು. ಇನ್ನೇನು ಒಂದು ತುತ್ತು ಬಾಯಿಗಿಡಬೇಕು, ಆಗ ಅವನ ದೃಷ್ಟಿ ಮೊಬೈಲ್ ಕಡೆ ಹೋಯಿತು. ಅರ್ಜುನನ ಮೆಸೇಜ್ ಬಂದಿದ್ದನ್ನು ನೋಡಿ ತಿಂಡಿಯನ್ನು ತಟ್ಟೆಯಲ್ಲಿ ಬಿಟ್ಟು ಅದನ್ನು ಓದತೊಡಗಿದನು. ಅರೆ, ಇವನು ಬೆಳಿಗ್ಗೆ ಬೆಳಿಗ್ಗೆ ಏನು ಮೆಸೇಜ್ ಮಾಡಿದ್ದಾನೆ ಅಂತ ಅಂದುಕೊಳ್ಳುತ್ತಾ ವಾಟ್ಸಪ್ ಮೆಸೇಜನ್ನು ಓದತೊಡಗಿದನು. ನನ್ನ ಗೆಳೆಯ, ನನ್ನ ಕುಚುಕು, ನೀನಂದ್ರೆ ನನಗೆ ತುಂಬ ಇಷ್ಟ ಕಣೋ. ನಿನ್ನ ಜೊತೆ ನಿನ್ನೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನನಗೆ ತುಂಬಾ ಖುಷಿ ಕೊಟ್ಟಿತ್ತು. ನಿನ್ನೆ ದಿನ ಖುಷಿ ಪಟ್ಟಷ್ಟು ನಾನು ಯಾವತ್ತೂ ಖುಷಿ ಪಟ್ಟೇ ಇಲ್ಲ. ನಿನ್ನೆ ನಿನ್ನನ್ನು ಮೀಟ್ ಆಗಿ ನನ್ನ ದುಃಖ ಎಲ್ಲ ನಿನ್ನ ಹತ್ರ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ನಿನ್ನ ಕಷ್ಟ ನೋಡಿ ನನಗೆ ಮಾತೇ ಹೊರಡಲಿಲ್ಲ. ಅದಕ್ಕೆ ಈ ಮೆಸೇಜಲ್ಲಿ ಎಲ್ಲ ಹೇಳ್ತಾ ಇದ್ದೀನಿ. ನೀನು ಈ ಮೆಸೇಜ್ ನೋಡುವಷ್ಟರಲ್ಲಿ ನಾನು ಈ ಜಗತ್ತೇ ಬಿಟ್ಟು ಹೋಗಿರ್ತೀನಿ. ಅಷ್ಟು ಓದಿದ ರವಿಯ ಎದೆ ಬಡಿತ ಜೋರಾಗತೊಡಗಿತ್ತು. ಮತ್ತೆ ಓದಲು ಮುಂದುವರಿಸಿದನು. ನನಗೆ ಲಂಗ್ ಕ್ಯಾನ್ಸರ್ ಇದೆ, ಫೈನಲ್ ಸ್ಟೇಜ್. ನಾನು ಜಾಸ್ತಿ ದಿನ ಬದುಕಲ್ಲ ಅಂತ ಡಾಕ್ಟರ್ ಹೇಳಿದರು. ಮಿನಿಮಮ್ 1 ತಿಂಗಳು ಇಲ್ಲಾಂದರೆ 1 ವಾರ ಅಂತ ಹೇಳಿದರು. ಅದಕ್ಕೆ ಒಂದ್ಸಲ ನಿನ್ನನ್ನು ಮೀಟಾಗಿ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಅಂದ್ಕೊಂಡು ನಿನ್ನನ್ನು ಲಾಂಗ್ ಡ್ರೈವ್ ಕರೆದಿದ್ದು. ನಾನು ಪ್ರಿಯಾಳನ್ನು ತುಂಬಾ ಪ್ರೀತಿಸಿದ್ದೆ, ಆದರೆ ಅವಳು ನನಗೆ ಮೋಸ ಮಾಡಿದ್ಲು. ನೋವು ಮರಮಾಚಕ್ಕಂತ ಸ್ಮೋಕ್ ಮಾಡೋದನ್ನು ಕಲಿತೆ. ಸ್ಮೋಕ್ ಮಾಡ್ತಾ ಮಾಡ್ತಾ ಅದಕ್ಕೇನೆ ಅಡಿಕ್ಟ್ ಆಗಿಬಿಟ್ಟೆ. ದಿನಕ್ಕೆ 9 ರಿಂದ 10 ಸಿಗರೇಟ್ ಸೇರ್ತಾ ಇದೆ. ಇದರಿಂದ ನನ್ನ ಲಂಗ್ಸ್ ಎಲ್ಲ ಹಾಳಾಗೋಯ್ತು. ನೀನು ಸಿಗರೇಟ್ ಸೇರ್ಬೇಡ ಅಂತ ಹೇಳಿದ್ರು ಕೂಡ ಕೇಳಿದ ಅದನ್ನೇ ರೂಢಿ ಮಾಡಿಕೊಂಡೆ. ಅದರ ಪರಿಣಾಮನೇ ಇದು. ಇವತ್ತು ಮನೆಗೆ ಬಂದ ನಂತರ ಯಾಕೋ ತೀರ ವೇದನೆ ಆಗ್ತಾ ಇತ್ತು. ಉಸಿರಾಡಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಬದುಕಲ್ಲ ಅಂತ 100% ಕನ್ಫರ್ಮ್ ಆಯಿತು. ಅದಕ್ಕೆ ಎಲ್ಲವನ್ನು ನಿನ್ನ ಹತ್ರ ಹೇಳೋಣ ಅಂತ ಮೆಸೇಜ್ ಮಾಡ್ತಾ ಇದ್ದೀನಿ. ಸಾಯೋ ಕೊನೆಗಳಿಗೆ ನಿನ್ಗೊಂದು ಮಾತು ಹೇಳ್ಬೇಕಂತ ಅನಿಸ್ತಾ ಇದೆ. ನಿನ್ಗೆ ಇಷ್ಟ ಆದರೆ ಕೇಳಿಸ್ಕೊ, ಇಲ್ಲಾಂದ್ರೆ ಹಾಗೆ ಬಿಟ್ಬಿಡು. ನಿನ್ನ ಹೆಂಡತಿಗೆ ನೀನಂದ್ರೆ ಇಷ್ಟ ಇಲ್ಲ ಅಂತ ನೀನೇ ಹೇಳಿದೆ ಅಲ್ವಾ? ಅದಕ್ಕೆ ನಾನು ನಿನಗೆ ಸಜೆಷನ್ ಕೊಡ್ತಾ ಇದ್ದೀನಿ. ಸರಿ ಅನ್ನಿಸಿದ್ರೆ ಅದನ್ನು ಫಾಲೋ ಮಾಡು, ಇಲ್ಲಾಂದ್ರೆ ಅದನ್ನು ಅಲ್ಲಿಗೆ ಬಿಟ್ಬಿಡು. ದುಡ್ಡಿನಿಂದ ಹೋಗೋರಿಗೆ ಯಾವತ್ತೂ ಪ್ರೀತಿ ಅರ್ಥ ಆಗಲ್ಲ ಕಣ. ಅವಳು ನಿಜವಾಗ್ಲೂ ನೀನು ಪ್ರೀತಿಸಿದ್ರೆ ನಿನ್ನನ್ನು ಅರ್ಥ ಮಾಡ್ಕೊಳ್ತಾಳೆ. ಒಂದ್ಸಲ ಸಮಾಧಾನವಾಗಿ ಕೂತು ಅವಳ ಜೊತೆ ಮಾತಾಡು. ನಿನ್ನ ಮಾತು ಕೇಳಿದ್ರೆ ಜೊತೆಯಾಗಿರು, ಇಲ್ಲಾಂದ್ರೆ ಆ ಟಾಕ್ಸಿಕ್ ರಿಲೇಷನ್ನಿಂದ ಹೊರಗೆ ಬಂದ್ಬಿಡು. ಆಗ ನೆಮ್ಮದಿಯಾಗಿರ್ತೀಯ. ಆಮೇಲೆ ನಿನ್ನನ್ನು ಪ್ರೀತಿಸೋ ಒಂದೊಳ್ಳೆ ಹುಡುಗಿನ ಮದುವೆ ಆಗು. ಎಲ್ಲ ಹುಡುಗಿರು ಒಂದೇ ಥರ ಇರಲ್ಲ. ಪ್ರೀತಿಗೋಸ್ಕರ ಜೀವ ಬಿಡುವವರು ಇರ್ತಾರೆ. ಅಂತ ಹುಡುಗಿ ಮದುವೆ ಆಗು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮುಂದೊಂದು ದಿನ ನೀನು ಡ್ರಮ್ಮಲ್ಲಿ ಸಿಗಬಾರ್ದಲ್ವಾ, ಅದಕ್ಕೆ ಹೇಳಿದೆ. ಈಗಿನ ಕಾಲದಲ್ಲಿ ಯಾರನ್ನು ನಂಬಕ್ಕಾಗಲ್ಲ. ಬಾಯ್ ಫ್ರೆಂಡ್ ಜೊತೆ ಸೇರಿ ಡ್ರಮ್ಮಲ್ಲೇ ಹಾಕೋರೇ ಜಾಸ್ತಿ. ಮುಂದೊಂದು ದಿನ ನನ್ನ ಕುಚುಕು ಡ್ರಮ್ಮಲ್ಲಿ ಸಿಗಬಾರ್ದಂತ ಈ ಮಾತನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಮತ್ತೆ ಸಾಯೋ ಗಳಿಗೆ ತಮಾಷೆ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ.
ಎಲ್ಲ ಆದ್ಮೇಲೆ ಈ ನನ್ನ ಕುಚ್ಕೊನೆ ಯಾವತ್ತೂ ಮರಿಬೇಡ. ಇನ್ನು ಜಾಸ್ತಿ ನನ್ನ ಕೈಲಿ ಟೈಪ್ ಮಾಡೋಕ್ಕಾಗಲ್ಲ, ಉಸಿರು ಕಟ್ತಾ ಇದೆ. ನನ್ನ ಟೈಮ್ ಹತ್ತಿರ ಬಂತು ಅಂತ ಅನಿಸ್ತಾ ಇದೆ. ನೀನು ಯಾವಾಗಲೂ ಚೆನ್ನಾಗಿರಬೇಕು, ಅದೇ ನನ್ನ ಆಸೆ. ಬಾಯ್. ಮೆಸೇಜ್ ಓದಿದ ರವಿಗೆ ಒಂದು ಕ್ಷಣ ಉಸಿರು ನಿಂತ ಅನುಭವವಾಯಿತು. ತಿಂಡಿ ತಿನ್ನಕ್ಕೆ ಕೂತಿದ್ದವನು ಕೂಡಲೇ ಅಲ್ಲಿಂದ ಎದ್ದು ಕೈ ತೊಳೆದು ಅರ್ಜುನನಿಗೆ ಕಾಲ್ ಮಾಡಿದನು. ಅವನ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು. ತಕ್ಷಣ ಬೈಕ್ ತಗೊಂಡು ಅರ್ಜುನನ ಮನೆ ಕಡೆ ಧಾವಿಸಿದನು. ಅಲ್ಲಿಯ ಪರಿಸ್ಥಿತಿ ನೋಡಿ ಅವನು ಕುಸಿದು ಕುಳಿತನು. ಅರ್ಜುನನ ಬಾಡಿಯನ್ನು ಆಗಲೇ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿದ್ದರು. ಅಲ್ಲಿಂದ ಮತ್ತೆ ಅವನು ಸ್ಮಶಾನಕ್ಕೆ ಓಡಿದನು. ಅರ್ಜುನನ ಬಾಡಿ ಬೆಂಕಿಗೆ ಆಹುತಿಯಾಗುತ್ತಿತ್ತು. ದೂರದಲ್ಲಿ ಇದನ್ನು ನೋಡಿದ ರವಿ ಜೋರಾಗಿ ಅಳುತ್ತಾ ಅಲ್ಲೇ ಕುಸಿದು ಬಿದ್ದನು. ಅರ್ಜುನ್ ತೀರಿ ಹೋಗಿ ಇಂದಿಗೆ 1 ತಿಂಗಳಾಗಿತ್ತು. ರವಿ ಸಿಟಿಯಲ್ಲಿ ಕೆಲಸ ಬಿಟ್ಟು ಊರಲ್ಲೇ ಸೆಟಲ್ ಆಗಿ ಊರಲ್ಲಿ ಕೆಲಸಕ್ಕೆ ಹೋಗುತ್ತಾ ಇದ್ದನು. ಆ ದಿನ ಯಾಕೋ ಅವನಿಗೆ ಆಫೀಸಿನಲ್ಲಿ ಇರಕ್ಕೆ ಮನಸ್ಸಾಗದೆ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಮನೆಗೆ ಬಂದಿದ್ದನು. ಅವನಿಗೆ ಬೀಚಿಗೆ ಹೋಗಬೇಕು ಅಂತ ಮನಸ್ಸಾಯಿತು. ಕೂಡಲೇ ರೆಡಿಯಾಗಿ ಮನೆಯಿಂದ ಹೊರ ಬರಬೇಕಾದರೆ ಮೂಲೆಯಲ್ಲಿದ್ದ ಡ್ರಮ್ ಅವನ ಕಣ್ಣಿಗೆ ಬಿತ್ತು. ಆಗ ಅವನಿಗೆ ಅರ್ಜುನ್ ಹೇಳಿದ ಮಾತುಗಳು ನೆನಪಾಯಿತು. ಮುಖದಲ್ಲಿ ನಗು ತಂದುಕೊಂಡು ಬೀಚಿಗೆ ಹೊರಟನು. ಬೀಚಿಗೆ ಬಂದು ಯಾರೂ ಇಲ್ಲದ ಕಡೆ ಕೂತು ಸಮುದ್ರದ ಅಲೆಗಳನ್ನು ಆನಂದಿಸತೊಡಗಿದನು. ನೀರಿನ ಅಲೆಗಳು ಅವನ ಹತ್ತಿರ ಬಂದಾಗಲೆಲ್ಲ ಆ ನೀರನ್ನು ಕೈಯಲ್ಲಿ ಹಿಡಿದು ಆ ನೀರನ್ನೇ ಅರ್ಜುನ್ ಅಂತ ಕಲ್ಪನೆ ಮಾಡಿ ಮಾತನಾಡುತ್ತಿದ್ದನು. ಲೋ ಮಗ, ನೀನು ಹೇಳಿದಾಗೆ ನಾನು ಆ ಟಾಕ್ಸಿಕ್ ರಿಲೇಷನ್ನಿಂದ ಹೊರ ಬಂದಿದ್ದೀನಿ. ಅವಳಿಗೆ ಡಿವೋರ್ಸ್ ಕೊಟ್ಟು ಈಗ ಆರಾಮವಾಗಿದ್ದೀನಿ. ನೀನು ಹೇಳಿದಾಗೆ ಅವಳು ನಾನು ಡ್ರಮ್ಮಲ್ಲಿ ಹಾಕೋದು ಬೇಡ, ಅವಳು ನನ್ನ ಜೊತೆ ಇರೋದು ಕೂಡ ಬೇಡ ಅಂತ ಅಂದ್ಕೊಂಡು ಡಿವೋರ್ಸ್ ಕೊಟ್ಟೆ. ಅವಳಿಗೆ ದುಡ್ಡು ಬೇಕಲ್ವಾ, ಅವಳು ದುಡ್ಡಿನಿಂದ ಹೋಗಲಿ. ನನಗೆ ಪ್ರೀತಿ ಬೇಕು, ಅದಕ್ಕೆ ನಾನು ನನ್ನ ತಾಯಿ ಜೊತೆ ಇದ್ದೀನಿ. ಮಗ, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ನಿನ್ನ ಥರ ಕವಿಯಾಗಿಬಿಟ್ಟೆ. ನೀನು ಅವಳಿಗೋಸ್ಕರ ಕವಿಯಾದೆ, ನಾನು ನಿನಗೋಸ್ಕರ ಕವಿಯಾದೆ. ನಿನಗೋಸ್ಕರ ನಾನು ಇವತ್ತು ಒಂದು ಕವನ ಬರೆದಿದ್ದೀನಿ, ಅದನ್ನು ನಿನಗೆ ಹೇಳ್ತೀನಿ, ನೀನು ಕೇಳಿ ಖುಷಿ ಪಡೋ. ಜನ ಜಂಗುಳಿಯ ನಡುವೆ ನಾನೊಬ್ಬನೇ, ಜನ ಜಂಗುಳಿಯ ನಡುವೆ ನಾನೊಬ್ಬನೇ, ಆದರೆ ನಿನ್ನ ನಗು ಮಾತ್ರ ಎಲ್ಲೆಂದರಲ್ಲೂ. ನನ್ನ ಜೊತೆ ನೀನು ಇಲ್ಲ, ಆದರೆ ನಿನ್ನ ಇರುವಿಕೆಯ ಅನುಭವವಾಗುತ್ತಿದೆ ನನಗೆ. ಅಲೆಗಳಲ್ಲಿ, ಗಾಳಿಯಲ್ಲಿ, ಮರಳಿನ ಸ್ಪರ್ಶದಲ್ಲಿ ನಿನ್ನ ಇರುವಿಕೆಯೇ ಅನುಭವವಾಗುತ್ತಿದೆ ನನಗೆ. ನಿನ್ನ ಇರುವಿಕೆಯೇ ಅನುಭವವಾಗುತ್ತಿದೆ ನನಗೆ. ಕವನ ಹೇಳುತ್ತಾ ಅರ್ಜುನನ ನೆನಪಲ್ಲಿ ಮುಳುಗಿ ಹೋದನು. ಇದು ಕೇವಲ ಒಂದು ಪಯಣವಲ್ಲ, ಜೀವನ ಬದಲಾಯಿಸಿದ ದಾರಿ. ಕತೆ ಮುಗಿಯಿತು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.